ದೆಹಲಿ ಸಿಎಂ ಪದಗ್ರಹಣ ಫೆಬ್ರವರಿ 20ರ ಸಂಜೆ 4:30ಕ್ಕೆ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ನೂತನ ಸಿಎಂ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಇದೆ. ನಾಳೆ ದೆಹಲಿಯಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಿಎಂ ಯಾರು ಅನ್ನೋದು ಫೈನಲ್ ಆಗುತ್ತೆ. ದೆಹಲಿಯಲ್ಲಿ ಬಿಜೆಪಿ ಪೂರ್ಣ ಬಹುಮತವನ್ನ ಗಳಿಸಿದ ನಂತರ ಈಗ ಸಿಎಂ ಆಯ್ಕೆಗೆ ಕಸರತ್ತು ನಡೀತಾ ಇದೆ. ಫೆಬ್ರವರಿ 20ರ ಸಂಜೆ 4:30ಕ್ಕೆ ದೆಹಲಿ ಸಿಎಂ ಪದಗ್ರಹಣ ಕಾರ್ಯಕ್ರಮ ಇದೆ. ನಾಳೆ ಶಾಸಕಾಂಗ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ಸಿಎಂ ಫೈನಲ್ ಆಗುತ್ತೆ. ಯಾರಾಗ್ತಾರೆ ರಾಷ್ಟ್ರ ರಾಜಧಾನಿ ದೆಹಲಿಯ ಮುಖ್ಯಮಂತ್ರಿ? ಬಹಳ ಕುತೂಹಲವನ್ನ ಕೆರಳಿಸಿದೆ. 27 ವರ್ಷಗಳ ನಂತರ ದೆಹಲಿಗೆ ಈ ಬಾರಿ ಬಿಜೆಪಿ ಮುಖ್ಯಮಂತ್ರಿ ಆಗ್ತಾ ಇರುವಂಥದ್ದು. ಸುಷ್ಮಾ ಸ್ವರಾಜ್ ನಂತರ ದೆಹಲಿಗೆ ಬಿಜೆಪಿಯಿಂದ 2ನೇ ಮಹಿಳಾ ಸಿಎಂ ಆಗ್ತಾರ? ಆ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನಾಳೆ ನಡೆಯುವ ಶಾಸಕಾಂಗ ಸಭೆಯಲ್ಲಿ ಉತ್ತರ ಸಿಗತ್ತೆ. ದೆಹಲಿ ಸಿಎಂ ರೇಸ್ನಲ್ಲಿ ರೇಖಾ ಗುಪ್ತಾ ಹಾಗೂ ಪರ್ವೇಶ್ ವರ್ಮಾ ಇದ್ದಾರೆ. ಸಂಘದ ಹಿನ್ನೆಲೆ ಹೊಂದಿರುವಂತಹ ಶಾಸಕ ಆಶೀಶ್ ಸೂದ್ ಕೂಡ ಸಿಎಂ ರೇಸ್ನಲ್ಲಿದ್ದಾರೆ. ಸಿಎಂ ಸ್ಥಾನದ ಜೊತೆಗೆ ಒಂದು ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋದಕ್ಕೆ ಬಿಜೆಪಿ ಚಿಂತಿಸ್ತಾ ಇದೆ. ಪ್ಲಾನ್ ಕೂಡ ಆಗಿದೆ. ರಾಷ್ಟ್ರ ರಾಜಧಾನಿ ದೆಹಲಿ ಸಿಎಂ ಅಥವಾ ಡಿಸಿಎಂ ಸ್ಥಾನ ಮಹಿಳೆಗೆ ಸಿಗುತ್ತಾ? ರೇಖಾ ಗುಪ್ತಾಗೆ ಸಿಎಂ ಸ್ಥಾನ ಒಂದು ವೇಳೆ ತಪ್ಪಿದ್ರೆ ಡಿಸಿಎಂ ಸ್ಥಾನ ಸಿಗೋ ಸಾಧ್ಯತೆ ಹೆಚ್ಚಿದೆ. ನಾಳೆ ಶಾಸಕಾಂಗ ಸಭೆಯಲ್ಲಿ ಸಿಎಂ ಹೆಸರು ಕೂಡ ಫೈನಲ್ ಆಗುತ್ತೆ. ಸಿಎಂ ಹೆಸರು ಘೋಷಿಸಲಿದ್ದಾರೆ ವರಿಷ್ಠರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.